ವರ್ಷದ ಮೊದಲ ಹಬ್ಬ ಯುಗಾದಿ. ಈ ಹಬ್ಬವನ್ನ ಹಿಂದೂಗಳ ಪವಿತ್ರ ಹಬ್ಬ ಅಂತಲೇ ಕರೀತಾರೆ. ಹೊಸ ಚಿಗುರು, ಹೊಸ ಹರ್ಷ. ಇದೇ ತಿಂಗಳು ಪವಿತ್ರ ರಂಜಾನ್ ಹಬ್ಬ ಕೂಡ ಇರೋದ್ರಿಂದ ಎಲ್ಲರೂ ಹಬ್ಬವನ್ನ ಸಂಭ್ರಮಿಸುವಕ್ಕೆ ಹೇಳಿ ಫುಡ್ ಕಿಟ್ ಅನ್ನು ಕೂಡ ನೀಡುವ ಮೂಲಕ ಬಡವರ ಹೊಟ್ಟೆ ತುಂಬಿಸುವ ಕೆಲಸ ಕೂಡ ಮಾಡಲಾಗ್ತಾ ಇದೆ. ಅಷ್ಟಕ್ಕೂ ಪ್ರತಿ ಹಬ್ಬದ ಸಮಯದಲ್ಲೂ ಬಡವರಿಗೆ ಆಹಾರ ಕಿಟ್ ನೀಡಿ ಮಾನವೀಯತೆ ಮೆರಿತಾ ಇರುವಂಥ ಆ ಸಮಾಜ ಸುಧಾರಕ ಯಾರು, ಇದು ಎಲ್ಲಿದೆ, ಈ ಕುರಿತಾದ ಸಮಾಜ ಸೇವೆ ಹೇಗೆ ನಡೀತಾ ಇದೆ, ಈ ಕುರಿತಾದ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಹೌದು, ಹಬ್ಬದ ಸಂಭ್ರಮ ಒಂದು ಕಡೆ, ಮತ್ತೊಂದು ಕಡೆ ಬಡವರಿಗೆ ಸಂತಸ. ಯಾಕಂದ್ರೆ ಹಬ್ಬದ ದಿನದಲ್ಲಿ ಎಷ್ಟೋ ಬಡ ಕುಟುಂಬಗಳಿಗೆ ಬಡತನದ ಹಿನ್ನೆಲೆ ಹಬ್ಬವನ್ನ ಆಚರಣೆ ಮಾಡಲಾಗುವುದಿಲ್ಲ. ಇವರೆಲ್ಲರೂ ಹಬ್ಬದ ದಿನ ಸಂತಸದಿಂದ ಹೊಟ್ಟೆ ತುಂಬಾ ಊಟ ಮಾಡಿ ಖುಷಿಯಾಗಿರಲೆಂದು ಸದಾ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ರಾಘವೇಂದ್ರ ರೆಡ್ಡಿ ಅವರು ಹಿಂದಿನಿಂದಲೂ ಬಡವರ ಹೊಟ್ಟೆ ತುಂಬಿಸುವ ಕೆಲಸವನ್ನ ಮಾಡಿಕೊಂಡು ಬರುತ್ತಿದ್ದಾರೆ. ಇವರ ಸಮಾಜ ಸೇವೆ ಇವತ್ತು ನಿನ್ನೆಯದಲ್ಲ, ಸುಮಾರು 20 ವರ್ಷಗಳಿಂದಲೂ ಇದೇ ಕಾರ್ಯವನ್ನು ಮಾಡಿಕೊಂಡು ಬರುತ್ತಿದ್ದಾರೆ. ತಂದೆ ತಾಯಿ ಎಂದರೆ ಅಪಾರ ಗೌರವ ಇಟ್ಕೊಂಡಿರುವ ರಾಘವೇಂದ್ರ ರೆಡ್ಡಿ ಅವರು ತಂದೆಗೆ ಗುಡಿಯನ್ನೇ ಕಟ್ಟಿಸಿದ್ದಾರೆ. ಇವರ ತಾತ ಮುತ್ತಾತರ ಕಾಲದಿಂದಲೂ ಸಮಾಜ ಸೇವೆಯಲ್ಲಿ ಗುರುತಿಸಿಕೊಂಡು ಯಾವ ಸ್ಥಾನಕ್ಕೂ ಆಸೆ ಪಡದೆ ಜನ ಸೇವೆಯೇ ಜನಾರ್ದನ ಸೇವೆ ಎಂದುಕೊಂಡು ತಮ್ಮ ಸೇವೆಯನ್ನು ಮುಂದುವರಿಸಿಕೊಂಡು ಬರುತ್ತಿದ್ದಾರೆ. ಇನ್ನು ಯುಗಾದಿ ಹಾಗೆ ರಂಜಾನ್ ಹಬ್ಬದ ಪ್ರಯುಕ್ತ ಬಡವರಿಗೆ ಆಹಾರ ಕಿಟ್ ವಿತರಿಸುವ ಕಾರ್ಯಕ್ರಮಕ್ಕೆ ಇಂಧನ ಸಚಿವರಾದ ಕೆಜೆ ಜಾರ್ಜ್ ಅವರು ಆಗಮಿಸಿ ಇವರ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದು ಹೀಗೆ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ರಾಜ್ ನ್ಯೂಸ್. ನಾನು ರೂಪಾ ಚಂದ್ರು. ಯುಗಾದಿ ಹಬ್ಬ ಎಲ್ಲೆಡೆ ಕೂಡ ಸಂಭ್ರಮ ಮನೆ ಮಾಡಿರುವಂಥದ್ದು. ಯುಗಾದಿ ಹಬ್ಬದ ಸಂಭ್ರಮದಲ್ಲಿ ಕೆಲವೊಂದಿಷ್ಟು ಜನರು ಈ ಹಬ್ಬವನ್ನ ಬಹಳ ಸಾಧಾರಣವಾಗಿ ಆಚರಣೆ ಮಾಡ್ತಾರೆ. ಯಾರು ಕೂಡ ಹಸಿವಿನಿಂದ ಇರಬಾರ್ದು, ಎಲ್ಲರೂ ಕೂಡ ಹೊಟ್ಟೆನ ತುಂಬಿಸ್ಕೊಂಡು ಈ ಹಬ್ಬವನ್ನ ಆಚರಣೆ ಮಾಡಬೇಕು ಅನ್ನುವಂಥ ಧ್ಯೇಯವನ್ನ ಇಟ್ಕೊಂಡು ಸಮಾಜ ಸೇವಕರಾಗಿರುವಂತಹ ರಾಘವೇಂದ್ರ ರೆಡ್ಡಿಯವರು ಈ ಬಾರಿ ಯುಗಾದಿ ಹಬ್ಬ ಹಾಗೆ ರಂಜಾನ್ ಹಬ್ಬದ ಪ್ರಯುಕ್ತವಾಗಿ ಬಡವರಿಗೆ ಹಾಗೆ ಹೊಟ್ಟೆ ಹಸಿದಂತವರಿಗೆ ಈಗಾಗಲೇ ದಿನಸಿ ಕಿಟ್ಗಳನ್ನ ವಿತರಿಸೋದಕ್ಕೆ ಮುಂದಾಗಿರುವಂತದ್ದು. ಇದರಲ್ಲೂ ಕೂಡ ಧರ್ಮಭೇದವನ್ನ ಮಾಡದೆ ನಾವೆಲ್ಲರೂ ಕೂಡ ಒಂದೇ ಅನ್ನುವಂಥ ಸಂದೇಶವನ್ನ ರವಾನೆ ಮಾಡ್ತಾ ಇರುವಂತದ್ದು. ಸೊ ಈ ಒಂದು ಕಾರ್ಯಕ್ರಮಕ್ಕೆ ಪವರ್ಫುಲ್ ಆಗಿ ಪವರ್ ಮಿನಿಸ್ಟರ್ ಆಗಮಿಸಿದ್ದಾರೆ. ಬನ್ನಿ ಅವರನ್ನ ಮಾತಾಡಿಸ್ತಾನೆ ಏನಂದ್ರು ಹೇಳ್ತಾರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸರ್, ಈಗಾಗಲೇ ಒಂದು ಬಡವರು ಅಂದ ತಕ್ಷಣ, ದೀನ ದಲಿತರು ಅಂದ ತಕ್ಷಣ ಅವರ ಮೇಲೆ ಯಾವುದೋ ರೀತಿಯಾದಂತಹ ಒಂದು ಕಾಳಜಿ ಆಗಿರ್ಬೋದು ಅಥವಾ ಹಸಿದವರ ಹೊಟ್ಟೆ ತುಂಬಿಸಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂದಾಗುವಂತ ಈ ಒಂದು ಕಾರ್ಯಗಳಿಗೆ ಏನು ಹೇಳ್ತೀರಾ ಸರ್? ಬಹಳ ಒಳ್ಳೆ ಕಾರ್ಯಕ್ರಮ, ಬಹುಶಃ ದೇವರು ಮೆಚ್ಚುವಂಥ ಕಾರ್ಯಕ್ರಮ. ಇವತ್ತು ರಾಘವೇಂದ್ರ ರೆಡ್ಡಿ ಅವರು ಹಲವಾರು ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದಾರೆ. ಅದೇ ರೀತಿಯಲ್ಲಿ ಅವರ ಕುಟುಂಬಸ್ಥರೆಲ್ಲ ಅವರ ಕುಟುಂಬ ಈ ಭಾಗದಲ್ಲಿ ತುಂಬ ಹಳೆಯ ಕುಟುಂಬ, ಸಾಕಷ್ಟು ಒಳ್ಳೆಯ ಕೆಲಸಗಳನ್ನ ಎಲ್ಲರೂ ಮಾಡ್ತಾ ಇದ್ದಾರೆ. ಬಹುಶಃ ನಾನು ಅಭಿನಂದಿಸ್ತೀನಿ. ಮತ್ತು ನಿಮ್ಗೆ ಗೊತ್ತಿದೆ, ನಮ್ಮ ಪಕ್ಷ, ನಮ್ಮ ಸಿದ್ದರಾಮಯ್ಯಜಿಯವರು ಮುಖ್ಯಮಂತ್ರಿಯಾಗಿ ಆರ್ಥಿಕವಾಗಿ ಹಿಂದುಳಿದವರಿಗೆ, ಎಲ್ಲ ಜಾತಿ ಧರ್ಮದವರಿಗೂ ಸಮೇತ ಸಾಕಷ್ಟು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಅನ್ನಭಾಗ್ಯ ಕಾರ್ಯಕ್ರಮ ಇರ್ಬೋದು, ನಮ್ಮ 5 ಗ್ಯಾರಂಟಿ ಕಾರ್ಯಕ್ರಮ ಇರ್ಬೋದು, ಇದೆಲ್ಲ ಆರ್ಥಿಕವಾಗಿ ಹಿಂದುಳಿದವ್ರನ್ನ ಶಕ್ತಿ ಕೊಡುವಂಥ ಕಾರ್ಯಕ್ರಮ ಮಾಡ್ತಾ ಇದ್ವಿ. ಅದೇ ನಮ್ಮ ಪಾರ್ಟಿಯ ಒಂದು ಕಾರ್ಯಕ್ರಮ ಮತ್ತು ಉದ್ದೇಶ ಅಷ್ಟೇ. ಸರ್, ಪ್ರತಿಯೊಂದು ಕಾರ್ಯಕ್ರಮಕ್ಕೂ ನೀವು ಆಗಮಿಸ್ತಾ ಇರ್ತೀರಾ. ರಾಘವೇಂದ್ರ ರೆಡ್ಡಿ ಅವ್ರದ್ದು ಯಾವುದೇ ಸಮಾಜ ಸೇವೆ ಇರಲಿ, ಏನೇ ಇರಲಿ, ಆ ಕಾರ್ಯಕ್ರಮಕ್ಕೆ ನಿಮ್ಮದೇ ಆದಂಥ ಒಂದು ರೀತಿಯಲ್ಲಿ ಸ್ಫೂರ್ತಿ ತುಂಬಿಸುವಂಥ ಕೆಲಸವನ್ನು ಕೂಡ ಮಾಡ್ತೀರಾ. ಸೊ ಯಾರೇ ಆಗಿದ್ರೂ ಒಂದು ಸಮಾಜ ಸೇವೆ ಮಾಡ್ತೀವಿ ಅಂದರೆ ಏನಾದರೂ ಒಂದು ಇಂಟೆನ್ಷನ್ ಇರುತ್ತೆ ಸರ್, ಅಧಿಕಾರ ಆಗಿರ್ಬೋದು, ಬೇರೆ ಆಗಿರ್ಬೋದು. ಸೊ ರಾಘವೇಂದ್ರ ರೆಡ್ಡಿ ಅವರು ಸುಮಾರು 20 ವರ್ಷದಿಂದಲೂ ಕೂಡ ಈ ಥರ ಸೇವೆ ಮಾಡ್ಕೊಂಡು ಬರ್ತಿದ್ದಾರೆ. ನಿಮಗೆ ಏನು ಅನಿಸುತ್ತೆ ಸರ್? ನನಗೆ ಗೊತ್ತಿರೋಂಗೆ ರಾಘವೇಂದ್ರ ರೆಡ್ಡಿ ಅವರು ಯಾವತ್ತೂ ಅಧಿಕಾರದ ಹಿಂದೆ ಹೋದವರಲ್ಲ. ನಮಗೆ ಇದು ಯಾವುದೇ ಕೆಲಸ ಮಾಡಬೇಕಾದ್ರೂ ಇದಾಗಬೇಕು ಅಂದಟ್ಟು ಮಾಡೋದಲ್ಲ. ಅವರೊಂದು ನಿಷ್ಪಕ್ಷವಾಗಿ ಸಮಾಜದ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಬಹುಶಃ ಅದಕ್ಕೆ ನಾನು ಬೆಚ್ಕೊಳ್ತೀನಿ. ಅಂಥವ್ರನ್ನ ಅಧಿಕಾರ ಹುಡ್ಕೊಂಡೇ ಬರ್ತದೆ. ಸರ್, ಇನ್ನೊಂದು ಪ್ರಶ್ನೆ ಸರ್, ಈಗಾಗಲೇ ಒಂದು ಇಷ್ಟೆಲ್ಲ ಸಹಾಯ ಮಾಡ್ತಿದ್ದಾರೆ, ಅವರಿಗೊಂದು ಅಧಿಕಾರ ಅಂತ ಸಿಕ್ಕಿದ್ರೆ ಇನ್ನೂ ಕೂಡ ಸಹಾಯ ಮಾಡುವಂಥದ್ದು ಗಮನಿಸ್ತಾ ಹೋಗ್ಬೋದು. ಅಕಸ್ಮಾತ್ ಏನಾದರೂ ಅವರು ನನಗಿಂಥದ್ದು ಒಂದು ಅಧಿಕಾರ ಕೊಟ್ಟರೆ, ನಿಮ್ಮ ಒಂದು ಪಕ್ಷದಲ್ಲಿ ಕೆಲಸ ಮಾಡ್ತೀನಿ ಅಂತ ಏನಾದರೂ ಒಂದು ನಿಮ್ಮ ಹತ್ರ ಮನವಿಯನ್ನು ಕೊಟ್ಟರೆ ನೀವೇನಾದರೂ ಅದನ್ನು ಸ್ವೀಕಾರ ಮಾಡ್ತೀರಾ? ನೋಡಿ, ನಾನು ಸ್ವೀಕಾರ ಮಾಡೋ ವಿಚಾರ ಇಲ್ಲ. ಜನ ಸ್ವೀಕಾರ ಮಾಡ್ತಾರೆ, ಜನ ಹೇಳ್ತಾ ಇದ್ದಾರೆ ಅವ್ರಿಗೆ ಏನಾದರೂ ಒಂದು ಇದು ಮಾಡಿ ಜನಕ್ಕೋಸ್ಕರ ಕೆಲಸ ಮಾಡ್ತಿದ್ದಾರೆ. ಅದಕ್ಕೋಸ್ಕರವಾಗಿ ನಾನು ಯಾವುದೂ ಒಂದು ಈ ಸಂದರ್ಭದಲ್ಲಿ ಅವ್ರು ಮಾಡಿದ ಒಳ್ಳೆ ಕೆಲಸಕ್ಕೆ ಅಭಿನಂದಿಸ್ತೀನಿ. ಅವರಿಗೆ ದೇವರಿದ್ದಾರೆ, ದೇವರು ಯಾವುದು ನನಗೂ ಸಮೇತ. ನಾವೆಲ್ಲ ಸೇವಾ ಮನೋಭಾವದಿಂದ ಬಂದವರು. ನಾವು ಸಮಾಜದಲ್ಲಿ ಸೇವೆ ಮಾಡಬೇಕಂದ್ರೆ ನಾನು ರಾಜಕೀಯಕ್ಕೆ ಬಂದವರು. ನಾನು ಯಾವುದೇ ಹಕ್ಕಿಲ್ಲ ನನಗೆ.
ಇದಾಗಬೇಕು MLA ಆಗಬೇಕು, ಅದು ಏನೋ ಒಂದು ದೇವ್ರದ್ದೇ ಜನ ಬೆಂಬಲದಿಂದ ಬಂದಿದ್ವಿ. ನಮ್ಮ ಪಕ್ಷದವರು ಅಷ್ಟೇ. ನನ್ನ ಕಾನ್ಸ್ಟಿಟ್ಯೂನ್ಸಿಲಿ ಹೇಗಿದೆ ಅಂತ ಹೇಳ್ಬಿಟ್ರೆ, ನಾನು ಈಗ 6 ಬಾರಿ MLA ಆಗಿದ್ದೀನಿ. 2 ಬಾರಿ ಭಾರತೀಯ ನಗರದಲ್ಲಿ ಆಗಿದೆ, 4 ಬಾರಿ ಇಲ್ಲಿ ಆಗಿದೆ. ಪ್ರತಿ ಸಂದರ್ಭದಲ್ಲಿಯೂ ನನ್ನ ಪಕ್ಷದವರು ಮತ್ತು ಜನ ನನಗೆ ಒಂದೊಂದು ಎಲೆಕ್ಷನಿಗೆ ಹೆಚ್ಚಿಗೆ ಮತ ಕೊಟ್ಬಿಟ್ಟು ಆರಿಸಿ ಕಳಿಸಿಕೊಟ್ಟಿದ್ದಾರೆ. ಅದಕ್ಕೋಸ್ಕರವಾಗಿ ಅದರಲ್ಲಿ ಎಲ್ಲ ಇದರಲ್ಲಿ ಸಮೇತ ರಾಘವೇಂದ್ರ ರೆಡ್ಡಿಯವರು ಸಮೇತ ನಮಗೆ ಬೆಂಬಲ ಕೊಡ್ತಾ ಇದ್ದಾರೆ. ಬಹುಶಃ ನೀವೀಗ ಹೇಳಿದ್ರಲ್ಲ, ನಾನು ಅದನ್ನು ಗಮನದಲ್ಲಿ ಇಟ್ಕೊಳ್ತೀನಿ. ಥ್ಯಾಂಕ್ ಯು ಸರ್. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಈಗಾಗಲೇ ಸಮಾಜ ಸೇವೆಯ ಮುಖಾಂತರವಾಗಿ ಜನರನ್ನ ಹೊಟ್ಟೆ ತುಂಬಿಸುವಂಥ ಕೆಲಸಕ್ಕೆ ಸಮಾಜ ಸೇವಕರಾಗಿರುವಂತಹ ರಾಘವೇಂದ್ರ ರೆಡ್ಡಿ ಅವರು ಮುಂದಾಗಿರುವಂಥದ್ದು. ಅವರ ಕಾರ್ಯ ಇದೇ ರೀತಿ ಮುಂದುವರಿ. ಜನರಿಗಾಗಿ ಜನ ಸೇವೆಯಲ್ಲಿ ನನ್ನನ್ನು ನಾನು ತೊಡಗಿಸಿಕೊಂಡಿದ್ದೇನೆ. ಯಾವುದೇ ಅಧಿಕಾರದ ಆಕಾಂಕ್ಷಿ ನಾನಲ್ಲ ಎನ್ನುವ ಮೂಲಕ ತಮ್ಮ ಸಮಾಜ ಸೇವೆಯ ಬಗ್ಗೆ ರಾಘವೇಂದ್ರ ರೆಡ್ಡಿ ಅವರು ತಿಳಿಸಿದ್ದು ಹೀಗೆ. ಸರ್, ಯುಗಾದಿ ಹಬ್ಬದ ಶುಭಾಶಯಗಳು. ಸೇಮ್ ಟು ಯು. ಸರ್, ಪ್ರಮುಖವಾಗಿ ಪ್ರತಿ ಬಾರಿ ಕೂಡ ಯಾವುದೇ ಹಬ್ಬ ಸಮಾರಂಭ ಇರಲಿ, ನಿಮ್ಮ ಸುತ್ತಮುತ್ತಲಿರುವಂತಹ ಜನರೆಲ್ಲರೂ ಕೂಡ ಹೊಟ್ಟೆ ತುಂಬ ಊಟ ಮಾಡಿ ಸಂಭ್ರಮದಿಂದ ಹಬ್ಬ ಆಚರಿಸಲಿ ಅಂತ ಅನ್ಕೊಳ್ತೀರಾ. ಸೊ ಈ ಬಾರಿಯ ಯುಗಾದಿ ಹಬ್ಬ ಹಾಗೆ ರಂಜಾನ್ ಹಬ್ಬದ ವಿಶೇಷತೆ ಏನೇನಿದೆ ಸರ್? ಅಲ್ಲ, ತಾವು ಹೇಳ್ದಂಗೆ ನಮ್ಮ ಹಿಂದೂ ಪಂಚಾಂಗ ಪ್ರಕಾರ ಇದು ನಮ್ಮ ವರ್ಷದ ನಮ್ಮ ಹಿಂದೂಗಳಿಗೆ ಮೊದಲನೇ ಹಬ್ಬ. ಹಾಗೂ ನಾವು ಈ ಹಬ್ಬನ ನಾವು ಹೊಸ ವರ್ಷ ರೀತಿಯಲ್ಲಿ ನಾವು ಆಚರಣೆ ಮಾಡ್ತೀವಿ. ಮತ್ತು ಅದೇ ರೀತಿ ನಮ್ಮ ಮುಸ್ಲಿಂ ಬಾಂಧವರಿಗೂ ಕೂಡ ಅವರು ತಿಂಗಳ ಪೂರ್ತಿ ಅವರು ಉಪವಾಸ ಆಚರಣೆ ಮಾಡಿ ಮತ್ತು ನಾಳಿದ್ದು ಅವರು ರಂಜಾನ್ ಮುಖಾಂತರ ಅವರು ಉಪವಾಸನ ಅಂತ್ಯಗೊಳಿಸಿ ಮತ್ತು ಹಬ್ಬವನ್ನು ಆಚರಿಸ್ತಾರೆ. ಆದ್ದರಿಂದ ನಾವು ಅವರಲ್ಲಿ ನಾವು ಒಂದು ಅವ್ರ ಮನೆ ಸದಸ್ಯರಾಗಿ ಅವ್ರ ಹಬ್ಬದಲ್ಲಿ ನಾವು ಒಂದು ಭಾಗವಹಿಸೋಣ. ಯಾಕಂದರೆ ಈಗಿನ ಕಾಲದಲ್ಲಿ ಬೆಲೆ ಏರಿಕೆ ಇನ್ನೊಂದು ಮತ್ತೊಂದು ಎಲ್ಲ ಇರುತ್ತೆ. ಅದರಿಂದ ನಮ್ಮ ಕೈಯಲ್ಲಾದಷ್ಟು ಹಬ್ಬಕ್ಕೆ ಏನೇನು ಊಟದ ಸಾಮಗ್ರಿಗಳು ಬೇಕು ಇವೆಲ್ಲ ಕೊಟ್ಟರೆ ಅವ್ರಿಗೆ ಹಬ್ಬಕ್ಕೆ ನಮ್ಮಿಂದ ಇನ್ನೂ ಒಳ್ಳೆ ರೀತಿಯಲ್ಲಿ ಆಚರಣೆ ಮಾಡ್ಬೋದು ಅಂತೇಳಿ ಆ ಉದ್ದೇಶ ಇಟ್ಕೊಂಡು ಪ್ರತಿ ವರ್ಷ ಯುಗಾದಿ ಮತ್ತು ರಂಜಾನ್ ಹಬ್ಬಕ್ಕೆ ಪ್ರತಿ ವರ್ಷ ಇದೇ ರೀತಿ ಸಾರ್ವಜನಿಕರ ಮುಖಾಂತರದಿಂದ ಈ ರೀತಿ ಆಚರಣೆ ಮಾಡ್ತೀವಿ. ಸರ್, ನಾನು ಮೊದಲೇ KJ ಜಾರ್ಜ್ ಅವ್ರನ್ನ ಕೇಳಿದೆ. ಈಗ ಯಾರೇ ಇದ್ರೂ ಕೂಡ ಒಬ್ಬರು ಸಹಾಯ ಮಾಡ್ತಾರೆ ಅಂತಂದರೆ ಏನಾದರೂ ಒಂದು ಆಸೆಗಳನ್ನು ಇಟ್ಕೊಂಡು ಅಂತ. ಸೊ ನೀವು ಈ ರೀತಿಯಾದಂಥ ಸಮಾಜಮುಖಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರುವಂಥದ್ದು ಯಾವುದಾದ್ರೂ ಆಸೆನಾ, ಅಥವಾ ಇಲ್ಲ ನನ್ನ ಸುತ್ತಮುತ್ತ ಇರೋರು ನೆಮ್ಮದಿಯಾಗಿರಬೇಕು, ಚೆನ್ನಾಗಿರಬೇಕು ಅನ್ನುವಂಥ ಒಂದು ಕಾಳಜಿನ? ಇಲ್ಲ, ನಮ್ಮ ಪೂರ್ವಿಕರ ಕಾಲದಿಂದ ನಮ್ಮ ತಾತ ಇರ್ಬೋದು, ನನ್ನ ತಂದೆ ಇರ್ಬೋದು, ನಾವು ನಮ್ಮ ವಂಶ ಪಾರಂಪರ್ಯವಾಗಿ ಇದು ಬಂದಿರೋಂಥ ಪದ್ಧತಿ ಇದು. ಅದರಿಂದ ನಾವು ಯಾವುದು ಉದ್ದೇಶ ಅಂತೂ ಯಾವುದೂ ಇಲ್ಲ. ನಾನು ಪ್ರತಿ ಸಲ ಇದೇ ಹೇಳ್ತಾ ಇದ್ದೀನಿ. ನಾವು ನಮ್ಮ ಕ್ಷೇತ್ರದಲ್ಲಾಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ಕರ್ನಾಟಕದಲ್ಲಾಗಿರ್ಬೋದು, ಉಚಿತ ಕುಡಿಯೋ ನೀರಾಗಲಿ, ಮತ್ತು ಮಕ್ಕಳಿಗೆ ಶಾಲೆ ಫೀಸ್ ಆಗಲಿ, ಅವ್ರಿಗೆ ಮತ್ತು ಇವ್ರಿಗೆ ಡಯಾಬಿಟಿಕ್ ಇರ್ಬೋದು, ಮತ್ತು ಇನ್ನು ಹಲವಾರು ರೀತಿ ಕಾಯಿಲೆ ಇರೋರಿಗೆ ಪ್ರತಿ ವಾರ ನಮ್ಮ ತಂದೆಯ ಶಾಂತಿಧಾಮದಲ್ಲಿ ಪ್ರತಿ ಗುರುವಾರ ಇದೇ ರೀತಿ ಯಾವುದು ನಮಗೆ ರಾಜಕೀಯ ಆಕಾಂಕ್ಷೆ ಇಟ್ಕೊಂಡು ನಾವು ಈ ಸೇವೆ ಮಾಡ್ತಾಯಿಲ್ಲ. ಇದು ದೇವ್ರ ಸೇವೆ ಅಂತ ಹೇಳ್ಕೊಂಡು ನಾವು 20 ವರ್ಷದಿಂದ ನಾವು ನಿರಂತರವಾಗಿ ಆಚರಣೆ ಮಾಡ್ಕೊಂಡು ಬರ್ತಾಯಿದ್ದೀವಿ. ಸರ್, ಈಗ ಅಕಸ್ಮಾತ್ ಈಗ ಯಾವುದಾದ್ರೂ ಒಂದು ಸ್ಥಾನದ ಆಕಾಂಕ್ಷೆ ಆಗಿದ್ರೆ, ಯಾವುದೇ ಪಕ್ಷ ಆಗಿದ್ರೂ ಕೂಡ ನಿಮ್ಮನ್ನು ಅಪ್ರೋಚ್ ಮಾಡಿದ್ರೆ ನೀವು ಒಪ್ಕೊಳ್ತೀರಾ ಅದಕ್ಕೆ ಅಂತ? ಅಲ್ಲ, ನಾವು ಆಕಾಂಕ್ಷಿ ಅಂತೂ ಅಲ್ಲ. ಅವರು ಈಗ ಯಾವ ಸರ್ಕಾರ ಇದೆ, ನಮ್ಮ ಮಂತ್ರಿಗಳು ಹೇಳ್ದಂಗೆ ಅವರು ನನ್ನ ಬರ್ಮಾಡ್ಕೊಂಡ್ರೆ ಸಂತೋಷ, ಇಲ್ಲಾಂದ್ರೂ ಕೂಡ ಸಂತೋಷ. ಅವ್ರ ಜೊತೆಯಲ್ಲಿ ಸೇವೆ ಮಾಡಬೇಕಂತ ನಮಗೂ ಆಸೆ ಇದೆ. ಅದರಿಂದ ಇನ್ನೂ ಅತಿ ಹೆಚ್ಚಾಗಿ ಜನಸೇವೆ ಮಾಡ್ಬೋದು ಅಂತ ನಮಗೂ ಆಸೆ ಇದೆ. ಮತ್ತು ನಂದು ಒಬ್ಬಂದೇ ಅಲ್ಲ, ಮತ್ತು ನಮ್ಮ ಸಾರ್ವಜನಿಕರು ಕೂಡ ಯಾವುದನ್ನ ಒಂದು ಪೊಸಿಷನಲ್ಲಿ ನೀವು ಇದ್ದರೆ ಸರ್ಕಾರದಿಂದ ಏನೇನು ಆಗಬೇಕಾಗಿರೋಂಥ ಕೆಲಸಗಳು ಇವಾಗ ನನ್ನ ಕೈಯಲ್ಲಿ ಆದಷ್ಟು ನಾನು ಏನು ಬೇಕೋ ಎಲ್ಲ ಸಹಾಯ ಮಾಡ್ಬೋದು. ಸರ್ಕಾರ ಮುಖಾಂತರದಿಂದ ಆಗಬೇಕಾಗಿರೋಂಥ ಪೆನ್ಷನ್ ಇರ್ಬೋದು, ಮತ್ತು ರೇಷನ್ ಕಾರ್ಡ್ ಇರ್ಬೋದು, ಮತ್ತಿತರಗಳು ಎಲ್ಲ ಬೇಕಂದರೆ ಸರ್ಕಾರದಲ್ಲಿ ಯಾವುದನ್ನ ಒಂದು ಹುದ್ದೆಯಲ್ಲಿದ್ದರೆ ನಾವು ಇನ್ನೂ ಅತಿ ಹೆಚ್ಚಾಗಿ ಬಡವ್ರ ಸೇವೆ ಮಾಡ್ಬೋದು ಅಂತ. ಅದರಿಂದ ಅದಕ್ಕನ್ನು ಈಗ ನಾವು ಯಾವುದನ್ನ BBMP ಆಫೀಸ್ ಇರ್ಬೋದು, ಎಲ್ಲನೇ ಇರ್ಬೋದು. ನಾನೊಬ್ಬ ಸಮಾಜ ಸೇವಕ ಅಂದರೆ ಯಾರು ನಮಗೆ ಕುರ್ಚಿ ಹಾಕಿ ಕುಂಡ್ರಿಸಲ್ಲ. ಯಾವುದನ್ನ ಒಂದು ಸರ್ಕಾರದಲ್ಲಿ ಒಂದು
ಒಂದು ಉನ್ನತ ಸ್ಥಾನದಲ್ಲಿದ್ದರೆ ನಮಗೆ ಒಂದು ಗೌರವ ಕೊಡ್ತಾರೆ ಮತ್ತು ನಮ್ಮ ಕೆಲಸ ಮಾಡಿಕೊಡ್ತಾರೆ. ಆದ್ದರಿಂದ ನನಗೇನೋ ಅವಶ್ಯಕತೆ ಇಲ್ಲ, ನಮ್ಮ ಜನಗಳಿಗೋಸ್ಕರ ಕೊಟ್ಟರೆ ಸಂತೋಷ. ಸರ್, ಕೊನೆಯದಾಗಿ ಏನು ಹೇಳ್ತೀರಾ? ಯಾಕಂದರೆ ಸಾಕಷ್ಟು ಜನ ಬಂದಿದ್ದಾರೆ. ಯಾವುದೇ ನೀವು ಕಾರ್ಯಕ್ರಮ ಮಾಡ್ತೀನಿ ಅಂದರೂ ಕೂಡ ನಿಮ್ಮ ಸುತ್ತಮುತ್ತ ಜನರು ಇರ್ತಾರೆ. ಅದರ ಜೊತೆಗೆ ಪ್ರತಿ ಬಾರಿಯೂ ಹಬ್ಬ ಹರಿದಿನ ಬರಲಿ, ಯಾವುದೇ ಇರಲಿ, ಅವರಿಗೆ ಅವರ ಹೊಟ್ಟೆ ತುಂಬಿಸುವಂಥ ಕೆಲಸವನ್ನು ಮಾಡುತ್ತಿದ್ದೀರಾ. ಕೊನೆಯದಾಗಿ ಏನು ಹೇಳ್ತೀರಾ ಸರ್? ನೋಡಿ, ಇಲ್ಲಿ ನಮ್ಮ ಕ್ಷೇತ್ರದಲ್ಲಿರೋಂಥ ಜನಗಳು ಯಾವುದೋ ಒಂದು ಲೀಡ್ರ್ ಮನೆ ಹತ್ರ ಇಲ್ಲಾಂದರೆ ರಾಜಕಾರಣಿ ಮನೆಗಳ ಹತ್ರ ಹೋಗೋ ರೀತಿ ಬರೋದಿಲ್ಲ. ಅವರು ನಮ್ಮ ಮನೆ, ನಮ್ಮ ಅಣ್ಣನ ಮನೆ ಅಂತ ಹೇಳ್ಬಿಟ್ಟು ಪ್ರತಿ ವರ್ಷ ಅಕ್ಕ ತಂಗಿಯರಿಗೆ ಯಾವ ರೀತಿ ಬಾಗಿನ ಕೊಡ್ತಾರೆ ಆ ರೀತಿ ಅವರು ಪ್ರತಿ ವರ್ಷ ಇಲ್ಲಿ ನಮ್ಮ ಮನೆ ಮುಂದೆ 3 ಸರಿ ಈ ರೀತಿ ಆಚರಣೆ ಆಗುತ್ತೆ. ಅವರು ನಮ್ಮ ಅಕ್ಕ ತಂಗಿಯರ ರೀತಿಯಲ್ಲಿ ಬಂದು ಬಾಗಿನ ನಾವು ಯಾವ ರೀತಿ ನಮ್ಮ ಸ್ವಂತ ಅಕ್ಕ ತಂಗಿಯರಿಗೆ ನಾವು ಅರ್ಪಣೆ ಮಾಡ್ತೀವಿ, ಆ ರೀತಿ ಅವ್ರ ಸ್ವಂತ ಮನೆ ಅವ್ರ ತಾಯಿ ಮನೆಗೆ ಬಂದಂಗೆ ಬರ್ತಾರೆ. ಅವರು ಬೇರೆ ಇನ್ನೇನು ಅವ್ರಿಗೇನು ಮುಜುಗರ ಇಲ್ದಿರ ಅವ್ರಿಗೇನೇನು ಬೇಕು ಅವರ ಅಣ್ಣ ತಮ್ಮಂದ್ರ ಹತ್ರ ಯಾವ ರೀತಿ ಅವರು ಮಾತುಕತೆ ನಡೆಸ್ತಾರೆ ಆ ರೀತಿ ಎಲ್ಲ ಕೇಳಿಕೊಂಡು ವಿನಂತಿಸ್ತಾರೆ. ನನ್ನ ಕೈಯಲ್ಲಾದಷ್ಟು ನಾನು ಸಹಾಯ ಮಾಡ್ತಾಯಿರ್ತೀನಿ. ಇಲ್ಲಿ ನಮ್ಮ ಮನೆ ಹತ್ರ ಬರಬೇಕಂದ್ರೆ ಅವ್ರ ಪರ್ಮಿಷನು ಇವ್ರ ಪರ್ಮಿಷನು, ಆ ಲೀಡ್ರ್ ಈ ಲೀಡ್ರ್ ಅಂತ ಎಂಥದ್ದು ಇಲ್ಲ, ಯಾರು ಬೇಕಾದರೂ ಬರ್ಬೋದು ಇಲ್ಲಿ. ಥ್ಯಾಂಕ್ ಯು. ವೀಕ್ಷಕರೇ, ನೋಡಿದ್ರಲ್ಲ, ಇದಿಷ್ಟು ಸಮಾಜ ಸೇವಕರಾದಂಥ ಕೆ ರಾಘವ ರೆಡ್ಡಿ ಅವರ ಮಾತಾಗಿರುವಂಥದ್ದು. ಪ್ರಮುಖವಾಗಿ ಹೊಸ ವರ್ಷದ ಆರಂಭ, ಬಹಳ ಸಂತೋಷದಿಂದ ಹಬ್ಬವನ್ನು ಆಚರಿಸಲಿ, ಹಾಗೆ ವರ್ಷವನ್ನು ಬರಮಾಡಿಕೊಳ್ಳಿ ಎನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಆಹಾರ ಕಿಟ್ ವಿತರಿಸುವಂಥ ಕಾರ್ಯಕ್ರಮ ಮಾಡ್ತಾ ಇರುವಂಥದ್ದು. ಅವರ ಸಮಾಜ ಸೇವೆ ಹೀಗೆ ಮುಂದುವರಿಲಿ ಅಂತ ಹೇಳ್ತಾ ನಾನು ಹೊರಡ್ತಾ ಇದ್ದೀನಿ. ಜನಸೇವೆಗೆಂದೇ ಹುಟ್ಟಿರುವ ದೇವರ ಕುಲವು, ದೇವರ ನೆರಳೆ ಬಡವರಿಗೆ ನೂರಾನಿಯ ಬಲವು. ಒಟ್ಟಾರೆ ಸಾಕಷ್ಟು ಹಣ ಇದ್ದರೂ ತಮ್ಮ ಮುಂದಿನ ತಲೆಮಾರಿಗೆ ಕೂಡಿಡುವ ಸಮಾಜದ ನಡುವೆ ಇಲ್ಲೊಬ್ಬರು ಬಡವರ ಹೊಟ್ಟೆ ತುಂಬಿಸುವ ಕೆಲಸ ಮಾಡುತ್ತಿರುವುದು ನಿಜಕ್ಕೂ ಶ್ಲಾಘನೀಯ.